ಹೆಲೋ ಆ್ಯಂಡ್ ವೆಲ್ಕಮ್ ಟು ಮುಸ್ತಾಕ್ ಕುನ್ನೂರ್ ಅಕಾಡೆಮಿ. ಡಿಯರ್ ಸ್ಟೂಡೆಂಟ್ಸ್, ಈಗಾಗಲೇ ನೀವು PUC ಮತ್ತು ITI ಮುಗಿಸಿ ಲ್ಯಾಟ್ರಲ್ ಎಂಟ್ರಿ ಡಿಪ್ಲೊಮಾ ಅಡ್ಮಿಷನ್ಗೆ ಪ್ಲ್ಯಾನ್ ಮಾಡ್ತಾ ಇದ್ದರೆ ನಿಮಗೆ ಗೊತ್ತಿರಬೇಕು, ನೀವು ಲ್ಯಾಟ್ರಲ್ ಎಂಟ್ರಿ ಅಡ್ಮಿಷನ್ ತೊಗೊಂಡ ನಂತರ ಯಾವ ಸಬ್ಜೆಕ್ಟ್ ಎಡಿಷ್ನಲ್ ಆಗಿ ನೀವು ಸ್ಟಡಿ ಮಾಡಬೇಕು. ಈಗಾಗಲೇ ನಮ್ಗೆ ಗೊತ್ತಿದೆ, ನಾನು ಈಗಾಗಲೇ ಇನ್ಫಾರ್ಮೇಷನನ್ನು ಶೇರ್ ಮಾಡಿದ್ದೀನಿ. ಲ್ಯಾಟ್ರಲ್ ಎಂಟ್ರಿ ಅಂದರೆ ಡಿಪ್ಲೊಮಾ ಡೈರೆಕ್ಟ್ ಸೆಕೆಂಡ್ ಇಯರಿಗೆ ಅಥವಾ 3ನೇ ಸೆಮಿಸ್ಟರ್ಗೆ ಅಡ್ಮಿಷನ್ ಈಗಾಗಲೇ ಪ್ರಾರಂಭವಾಗಿದೆ. ಈಗ ನೀವು ಅಡ್ಮಿಷನ್ ತೊಗೊಂಡ ನಂತರ ITI ಮೇಲೆ ನೀವು ಅಡ್ಮಿಷನ್ ತೊಗೊಂಡ್ರೆ ಯಾವೆಲ್ಲ ಸಬ್ಜೆಕ್ಟ್ಸ್ ನೀವು ಓದಬೇಕಾಗತ್ತೆ, ಮತ್ತು PUC ಮೇಲೆ ನೀವು PUC ಮೇಲೆ ನೀವು ಅಡ್ಮಿಷನ್ ತೊಗೊಂಡ್ರೆ ಯಾವೆಲ್ಲ ಸಬ್ಜೆಕ್ಟ್ಸ್ ಎಡಿಷ್ನಲ್ ಆಗಿ ಓದಬೇಕಾಗತ್ತೆ, ಅದಕ್ಕೆ ಬ್ರಿಡ್ಜ್ ಕೋರ್ಸ್ ಅಂತ ಹೇಳ್ತಾರೆ. ಅದೇ ರೀತಿ ನೀವು ಟೆಕ್ನಿಕಲ್ ಬ್ರಾಂಚಸನ್ನು ತೊಗೊಂಡ್ರೆ ಯಾವ ಸಬ್ಜೆಕ್ಟ್ಸ್ ಓದಬೇಕು, ನಾನ್ ಟೆಕ್ನಿಕಲ್ ಸಬ್ಜೆಕ್ಟ್ಸ್ ತೊಗೊಂಡ್ರೆ ಯಾವ ಸಬ್ಜೆಕ್ಟ್ಸನ್ನು ಓದಬೇಕು ಅನ್ನೋ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನಾನು ಕೊಡ್ತಾ ಇದ್ದೀನಿ. ನೀವು ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಲೈಕ್ ಮಾಡಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿ. ಲೆಟ್ ಸ್ಟಾರ್ಟ್ ದಿಸ್. ಈಗ ನಮ್ಗೆ ಗೊತ್ತಿದೆ, ITI ಮತ್ತು PUCಲಿಂದ ನೀವು ಡೈರೆಕ್ಟ್ ಸೆಕೆಂಡ್ ಇಯರ್ಗೆ ಹೋಗ್ತೀವಿ. ಅದಕ್ಕೆ ಅಡಿಷ್ನಲ್ ಆಗಿ ನೀವು ಬ್ರಿಡ್ಜ್ ಕೋರ್ಸನ್ನು ಸ್ಟಡಿ ಮಾಡಬೇಕಾಗುತ್ತೆ. ಈಗ ನೀವು 10+2 ಅಂದರೆ 2 ಇಯರ್ಸ್ ITIಯನ್ನು ಕಂಪ್ಲೀಟ್ ಮಾಡಿದರೆ ಇಲ್ಲಿ ಕಾಣಿಸ್ತಿರೋ ಸಬ್ಜೆಕ್ಟ್ ನೋಡಿ, ಥರ್ಡ್ ಸೆಮಿಸ್ಟರ್ ನೀವು ಅಡ್ಮಿಷನ್ ಮಾಡಿಸಿದ ನಂತರ ನೀವು ಥರ್ಡ್ ಸೆಮಿಸ್ಟರಲ್ಲಿ 2 ಸಬ್ಜೆಕ್ಟ್ಸನ್ನು ಎಡಿಷ್ನಲ್ ಆಗಿ ಓದಬೇಕಾಗುತ್ತೆ. ಅದು ಯಾವುದಂದರೆ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಮತ್ತು ಎಸೆನ್ಷಿಯಲ್ ಇಂಗ್ಲೀಷ್ ಕಮ್ಯುನಿಕೇಷನ್. ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಇದು ಥಿಯರಿ ಸಬ್ಜೆಕ್ಟ್ ಆಗಿದೆ, ಇದಕ್ಕೆ ನೀವು ಥಿಯರಿ ಎಕ್ಸಾಮ್ ಬರೀಬೇಕು. ಎಸೆನ್ಷಿಯಲ್ ಇಂಗ್ಲೀಷ್ ಕಮ್ಯುನಿಕೇಷನ್ ಇದು ಪ್ರಾಕ್ಟಿಕಲ್ ಆಗಿದೆ, ಅದಕ್ಕೆ ನೀವು ಪ್ರಾಕ್ಟಿಕಲ್ ಇದನ್ನು ಮಾಡಬೇಕಾಗುತ್ತೆ, ಇದಕ್ಕೆ ಥಿಯರಿ ಎಕ್ಸಾಮ್ ಇರುವುದಿಲ್ಲ. ಅದೇ ರೀತಿ ಬ್ರಿಡ್ಜ್ ಕೋರ್ಸ್ ಈಗ 4th ಸೆಮಿಸ್ಟರಲ್ಲಿ ನೀವು 2 ಬ್ರಿಡ್ಜ್ ಕೋರ್ಸನ್ನು ಓದಬೇಕಾಗುತ್ತೆ. ಅದು ಯಾವ 2 ಬ್ರಿಡ್ಜ್ ಕೋರ್ಸಸ್ ಅಂದರೆ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ 2 4th ಸೆಮಿಸ್ಟರಲ್ಲಿ ಮತ್ತು IT ಸ್ಕಿಲ್ಸ್. ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ 2 ಇದು ಥಿಯರಿ ಸಬ್ಜೆಕ್ಟ್ ಆಗಿದೆ, ಇದಕ್ಕೆ ನೀವು ಥಿಯರಿ ಎಕ್ಸಾಮ್ ಬರೀಬೇಕಾಗುತ್ತೆ. IT ಸ್ಕಿಲ್ಸ್ ಇದು ಲ್ಯಾಬ್ ಇರುತ್ತೆ, ಇದಕ್ಕೆ ಲ್ಯಾಬ್ ಎಕ್ಸಾಮ್ ಇರುತ್ತೆ, ಥಿಯರಿ ಫೈನಲ್ ಎಕ್ಸಾಮ್ ಇರುವುದಿಲ್ಲ. ಇದು ನಿಮಗೆ ಗೊತ್ತಿರಬೇಕು. ಅದರ ಜೊತೆಗೆ ಒಂದು ವೇಳೆ ನೀವು PUC ನಂತರ ಅಡ್ಮಿಷನ್ ಮಾಡಿಸಿದರೆ ಆಯಾ ಬ್ರಾಂಚಿನಲ್ಲಿ ಕೆಲವೊಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ಸನ್ನು ನೀವು ಓದಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಕಂಪ್ಯೂಟರ್ ಏಡೆಡ್ ಇಂಜಿನಿಯರಿಂಗ್ ಆಯಿತು, ಸಿವಿಲ್ ಇಂಜಿನಿಯರಿಂಗ್ ಗ್ರಾಫಿಕ್ಸ್ ಆಯಿತು, ಇಂಜಿನಿಯರಿಂಗ್ ಡ್ರಾಯಿಂಗ್, ಇವೆಲ್ಲ ಸಬ್ಜೆಕ್ಟ್ಸ್ ನೀವು ಥರ್ಡ್ ಸೆಮಿಸ್ಟ್ರಲ್ಲಿ ಓದಬೇಕಾಗತ್ತೆ. ಯೂಶ್ವಲಿ CAD ಕಂಪ್ಯೂಟರ್ ಇಂಜಿನಿಯರಿಂಗ್ ಡ್ರಾಯಿಂಗ್ ಏನಿದೆಯಲ್ಲ ಅಷ್ಟು ಸ್ಟೂಡೆಂಟ್ಸನ್ನು ಓದ್ತಾರೆ. ಅದೇ ರೀತಿ ಥರ್ಡ್ ಸೆಮಿಸ್ಟರಲ್ಲಿ ಆಯಾ ಬ್ರಾಂಚದ್ದು ಕೆಲವೊಂದು ಸಬ್ಜೆಕ್ಟ್ಸ್ ಇರ್ತವೆ ನೋಡಿ. ಥರ್ಡ್ ಸೆಮಿಸ್ಟರಲ್ಲಿ PUC ನಂತರ ನೀವು ಅಡ್ಮಿಷನ್ ತೊಗೊಂಡ್ರೆ CAD ಎಲ್ಲ ಓದಬೇಕಾಗುತ್ತೆ, ಮತ್ತು ಆಯಾ ಬ್ರಾಂಚದ್ದು ನಾವು ಡೊಮೇನ್ 1 ಬ್ರಿಡ್ಜ್ ಕೋರ್ಸ್ ಅಂತ ಹೇಳ್ತೀವಿ, ಅದ್ರ ಬಗ್ಗೆ ನಾನು ಹೇಳ್ತೀನಿ. ನೆಕ್ಸ್ಟ್ 2 ಅಲ್ಲಿ ಇದೆ, ಅದು ಮುಂದಿನ ಭಾಗದಲ್ಲಿ ನಾನು ಹೇಳ್ತೀನಿ. ಥರ್ಡ್ ಸೆಮಿಸ್ಟರಲ್ಲಿ 2 ಸಬ್ಜೆಕ್ಟು ಮತ್ತು 4th ಸೆಮಿಸ್ಟರಲ್ಲಿನೂ ನೀವು IT ಸ್ಕಿಲ್ ಜೊತೆಗೆ ಆಯಾ ಬ್ರಾಂಚದ್ದು ನೀವು ಬ್ರಿಡ್ಜ್ ಕೋರ್ಸನ್ನು ಓದಬೇಕಾಗುತ್ತೆ. PUC ನಂತರ ವಿದ್ಯಾರ್ಥಿಗಳಿಗೆ ಇಲ್ಲೇ ಮ್ಯಾಥಮೆಟಿಕ್ಸ್ ಇಲ್ಲ, ಬಟ್ ಇಲ್ಲೇ CAD ಇದೆ, IT ಸ್ಕಿಲ್ ಇದೆ, ಮತ್ತು ಆಯಾ ಬ್ರಾಂಚದ್ದು ಥರ್ಡ್ ಸೆಮಿಸ್ಟರ್ ಮತ್ತು 4th ಸೆಮಿಸ್ಟರ್ 2 ಸಬ್ಜೆಕ್ಟನ್ನು ಓದಬೇಕಾಗುತ್ತೆ. ಅಂದರೆ ITI ನಂತರ ನೀವು ಅಡ್ಮಿಷನ್ ತೊಗೊಂಡ್ರು 4 ಸಬ್ಜೆಕ್ಟ್ ಓದಬೇಕಾಗುತ್ತೆ, ಥರ್ಡ್ ಸೆಮಿಸ್ಟರ್ ಮತ್ತು 4th ಸೆಮಿಸ್ಟರ್ ಕೂಡಿ. ಅದೇ ರೀತಿ PUC ನಂತರ ತೊಗೊಂಡ್ರೆ ಥರ್ಡ್ ಸೆಮಿಸ್ಟರಲ್ಲಿ 2, 4th ಸೆಮಿಸ್ಟರಲ್ಲಿ 2 ಬ್ರಿಡ್ಜ್ ಕೋರ್ಸನ್ನು ಓದಬೇಕಾಗುತ್ತೆ. ಐ ಹೋಪ್ ದಿಸ್ ಇಸ್ ಅ ಕ್ಲಿಯರ್. ಅದೇ ರೀತಿ ನೀವು ನಾನ್ ಇಂಜಿನಿಯರಿಂಗ್ ಕೋರ್ಸಸ್ ಎಲ್ಲ ತೊಗೊಂಡ್ರೆ ಕಮರ್ಷಿಯಲ್ ಪ್ರಾಕ್ಟೀಸಲ್ಲಿ ಇಲ್ಲಿ ಕಾಣಿಸ್ತಾ ಇರುವ ಸಬ್ಜೆಕ್ಟ್ಸನ್ನು ಓದಬೇಕಾಗುತ್ತೆ, ಮತ್ತು ಅಪೆರಲ್ ಡಿಸೈನ್ ಮತ್ತು ಫ್ಯಾಬ್ರಿಕೇಷನ್ ಟೆಕ್ನಾಲಜಿ, ಲೈಬ್ರರಿ ಸೈನ್ಸ್ನಲ್ಲಿ ಕಾಣಿಸ್ತಾ ಇರುವ ಸಬ್ಜೆಕ್ಟ್ಸ್ ಕೂಡ ಓದಬೇಕಾಗುತ್ತೆ. ಈಗಾಗ ನಾನು ಹೇಳಿದೆ, ಬ್ರಾಂಚ್ ವೈಸ್ ಯಾವ ಸಬ್ಜೆಕ್ಟ್ಸ್ ಓದಬೇಕಂದ್ರೆ, ಒಂದು ವೇಳೆ ನೀವು ಮೆಕ್ಯಾನಿಕಲ್ ಬ್ರಾಂಚನ್ನು ತೊಗೊಂಡಿದ್ದರೆ ನೀವು CME 1 ಥರ್ಡ್ ಸೆಮಿಸ್ಟ್ರಲ್ಲಿ ಓದಬೇಕು, CME 2 4th ಸೆಮಿಸ್ಟ್ರಲ್ಲಿ ಓದಬೇಕಾಗತ್ತೆ. ಒಂದು ವೇಳೆ ಎಲೆಕ್ಟ್ರಾನಿಕ್ಸ್ ಕಂಪ್ಯೂಟರ್ ಸೈನ್ಸ್ ತೊಗೊಂಡ್ರೆ ನೀವು ಬೇಸಿಕ್ಸ್ ಆಫ್ ಡಿಜಿಟಲ್ ಲಾಜಿಕ್ ಕಂಪ್ಯೂಟರ್ ಆರ್ಗನೈಸೇಷನ್ BLDO ಅಂತ ನಾವು ಹೇಳ್ತೀವಿ, ಅದನ್ನು ಓದಬೇಕಾಗುತ್ತೆ. ಮತ್ತು ಥಿಂಕಿಂಗ್ ಪ್ರೋಗ್ರಾಮಿಂಗ್ ವಿತ್ ಪೈಥಾನ್ ಅದು 4th ಸೆಮಿಸ್ಟ್ರಲ್ಲಿ ನೀವು ಓದಬೇಕಾಗುತ್ತೆ. ಎಲೆಕ್ಟ್ರಾನಿಕ್ಸ್ ಸ್ಟೂಡೆಂಟ್ಸ್ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ 1 ಮತ್ತು ಅಪ್ಲೈಡ್ ಎಲೆಕ್ಟ್ರಾನಿಕ್ಸ್ 1 ಅನ್ನು ಓದಬೇಕಾಗುತ್ತೆ. ಈ ಥರ ಆಯಾ ಬ್ರಾಂಚದ್ದು ಸಬ್ಜೆಕ್ಟ್ ಯಾರು ಓದಬೇಕು, PUC ನಂತರ ಬಂದಿರುವ ಸ್ಟೂಡೆಂಟ್ಸ್ ಅವರಿಗೆ ಮ್ಯಾಥಮೆಟಿಕ್ಸ್ ಇರುವುದಿಲ್ಲ, ಅವರಿಗೆ ಆಯಾ ಬ್ರಾಂಚದ್ದು ಸಬ್ಜೆಕ್ಟ್ಸ್ ಇರ್ತವೆ. ITI ನಂತರ ಮಾಡಿರೋ ಸ್ಟೂಡೆಂಟ್ಸ್ಗಳಿಗೆ ಅವ್ರ ಮ್ಯಾಥಮೆಟಿಕ್ಸ್ ಜೊತೆಗೆ ಅಡಿಷ್ನಲ್ 2 ಸಬ್ಜೆಕ್ಟ್ಸು ಕೂಡ ಅದು ಓದಬೇಕಾಗುತ್ತೆ. ಮತ್ತೆ ಏನಾರ ಡೌಟ್ ಇತ್ತಂದರೂ ನೀವು ಮುಸ್ತಾಕ್ ಕುನ್ನೂರ್ ಅಕಾಡೆಮಿ ಚಾನಲಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹೇಳಿ, ವಿಲ್ ಟ್ರೈ ಟು ಸಾಲ್ವ್ ಯುವರ್ ಡೌಟ್. ಮತ್ತು ಅಷ್ಟೇ ಅಲ್ಲ, ಈಗ ನಾನು ಏನು ಸಬ್ಜೆಕ್ಟ್ಸನ್ನು ಹೇಳಿದ್ದೀನಿ ಇದರ ಪಾಸಿಂಗ್ ಪ್ಯಾಕೇಜು ಕೂಡ ನಾನು ಅಪ್ಡೇಟ್ ಮಾಡಿದ್ದೀನಿ, ಇದನ್ನು ನೀವು ರೆಫರ್ ಮಾಡಿ ಮತ್ತು ಅಡ್ಮಿಷನ್ ನಂತರ ಒಳ್ಳೆ ಮಾರ್ಕ್ಸ್ ತೊಗೊಳ್ಳಿ ಅಂತ ಹೇಳಿ ನಾನು ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.